ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಕ್ಸ್ಕ್ಯೂಸ್ ಮೀ. ಎಸ್ ಸರ್. ನನ್ನ ಹೆಸರು ರುದ್ರೇಶ್ ಅಂತ. ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್. ಡಾಕ್ಟರ್ ಅನಂತಲಕ್ಷ್ಮಿ ಅವರಿದ್ದಾರಾ? ಅವ್ರು ಬೇರೆ ಒಂದು ಈವೆಂಟಲ್ಲಿ ಇದ್ದಾರೆ. ಓ ಹೌದಾ? ಇನ್ ಕೇಸ್ ಇವತ್ತು ಅವ್ರು ಸಿಗಲಿಲ್ಲ ಅಂದರೆ ನಾಳೆ ಬಂದು ನೋಡ್ಬೋದಾ? ಸರ್ ಡೈಲಿ 11 o'clock ಕ್ಲಿನಿಕ್ಗೆ ಬರ್ತಾರೆ. 2 o'clock ಲಂಚ್ ಬ್ರೇಕು, ಆಮೇಲೆ 6 to 9 ಇರ್ತಾರೆ. ಹಾಗಿದ್ರೆ ಲಂಚ್ ಬ್ರೇಕಲ್ಲಿ ನೋಡ್ಬೋದಲ್ಲ? ಕಷ್ಟ ಸರ್, ನಾಳೆ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಸರಿ, ಹಾಗಿದ್ರೆ ನಾನು ನಾಳೆ ಕಾಲ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತಗೋತೀನಿ. ಥ್ಯಾಂಕ್ ಯು ಸೋ ಮಚ್. ಕಣ್ ಕಾಣಿಸ್ತಿಲ್ವೇನ್ರಿ ನಿಮಗೆ? ಸಾರಿ. ಐ ಆಮ್ ವೆರಿ ಸಾರಿ. ಡಾಕ್ಟರ್ ಅನಂತಲಕ್ಷ್ಮಿ ಅವರಿದ್ದಾರಾ? ಆಚೆ ಹೋಗಿದ್ದಾರೆ. ಯಾವಾಗ ಬಂದ್ರೆ ಡಾಕ್ಟರ್ ಸಿಗಲ್ಲ. ಈ ಲೆಟರ್ನ ಅವ್ರ ಕೈ ಕೊಡ್ತೀರಾ ಪ್ಲೀಸ್? ಓಕೆ ಮ್ಯಾಮ್. ಯಾವುದೇ ಕಾರಣಕ್ಕೂ ಮರಿಬೇಡಿ, ತುಂಬಾನೇ ಇಂಪಾರ್ಟೆಂಟ್ ಇದು. ಅರೆ ಸೀತಾ ಬರ್ದಿರೋ ಲೆಟರ್ ಎಲ್ಲಿ? ಇಲ್ಲ ಇತ್ತಲ್ಲ. ಅಯ್ಯೋ, ಅವ್ರ ಬ್ಯಾಗಲ್ಲಿ ಅವ್ರ ಪೇಪರ್ಸ್ ಮಧ್ಯೆ ನೀನು ಹೋಯ್ತಾ? ನಿಜವಾಗ್ಲೂ ಲೆಟರ್ ಆ ಮನುಷ್ಯನ ಹತ್ರನೇ ಹೋಯ್ತಾ ಅಥವಾ ಬೇರೆ ಎಲ್ಲಾದ್ರೂ ಮಿಕ್ಸ್ ಆಯ್ತಾ? ಅದ್ ಲೆಟರ್ ಒಂದ್ ಇಟ್ಕೊಂಡ ಸೀತಾ ಜನ್ಮ ಜಾಲಾಡೋಣ ಅಂತ ಅನ್ಕೊಂಡಿದ್ದೆ. ಸರಿಯಾದ ಟೈಮ್ಗೆ ಮಿಕ್ಸ್ ಆಗೋಯ್ತಲ್ಲ. ಬರದಿದ್ರೆ ಒಂದಿಲ್ಲ. ಆ ಮನುಷ್ಯ ನನ್ ಎಲ್ಲಿ ಅಂತ ಹುಡುಕ್ಲಿ ಇವಾಗ? ಮುಖಾನು ಸರಿಯಾಗಿ ನೋಡಿಲ್ಲ. ಸೀತಾ ಸೀತಾ ಸೀತಾ, ನಾನೇನು ಹುಡುಕ್ತಾ ಇದ್ನೋ ಅದೇ ನನ್ನ ಕೈಗೆ ಸೇರಿದೆಯಲ್ಲ. ಬ್ಯೂಟಿ. ಶ್ಯಾಮ್, ಇಲ್ಲೇ ಪಕ್ಕದ ರೋಡಲ್ಲಿ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗಿದೆ. ಅಲ್ಲಿ ತುಂಬಾ ಹೈಜೀನಿಕ್ ಅಂಡ್ ಹೆಲ್ದಿ ಫುಡ್ ಕೊಡ್ತಿದಾರಂತೆ. ಲೆಟ್ಸ್ ಗೋ. ಯಾ ವಿ ಕ್ಯಾನ್. ಶಾಲಿನಿ, ಬೈಕೋಬೇಡ, ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ. ಅ ಕ್ವಿಕ್ ವಿಸಿಟ್ ಟು ರಾಮ್ ಹೌಸ್. ಬರ್ತೀಯಾ ಪ್ಲೀಸ್? ಏಯ್, ತುಂಬ ಹೊತ್ತು ಮಾಡಲ್ಲ, ಒಂದು 10 ನಿಮಿಷ ವಿಸಿಟ್ ಮಾಡಿ ಬರೋಣ ಅಷ್ಟೇ. ಶಾಪಿಂಗ್ ಅಂತ ಕರ್ಕೊಂಡ್ಬಂದು ಈ ಪ್ಲಾನ್ ಮಾಡಿದ್ಯಾ ನೀನು? ಚಾಂದಿನಿ ಮುಂದೆ ಮತ್ತೆ ಮತ್ತೆ ರಾಮ್ ವಿಷಯ ಮಾತಾಡಬಾರ್ದಂತ ನಾನು ಸುಮ್ಮನೆ ಇದ್ದೆ. ಅಲ್ಲ ಶ್ಯಾಮ್, ಸೀರಿಯಸ್ಲಿ ಮತ್ತೆ ರಾಮ್ ಜೊತೆ ಟಚ್ ನಲ್ಲಿ ಇರ್ಬೇಕಾ ನಾವು? ಲುಕ್, ಐ ಅಂಡರ್ಸ್ಟ್ಯಾಂಡ್, ರಾಮ್ ನಿನ್ ಹಳೆಯ ಫ್ರೆಂಡ್, ಅದೆಲ್ಲ ಓಕೆ. ಸಿಕ್ದಾಗ ಮಾತಾಡ್ಸಿದ್ರೆ ಓಕೆ ಅಲ್ವಾ? ಅದು ಬಿಟ್ಟು ಅತಿಯಾಗ ಅವ್ರ ಮನೆಗೆಲ್ಲ ಹೋಗುವಂಥದ್ದೇನಿದೆ? ಶಾಲಿನಿ, ನಿನ್ನ ರೀಸನಿಂಗ್ ನಂಗೆ ಅರ್ಥ ಆಗುತ್ತೆ. ದಿಸ್ ಇಸ್ ನಾಟ್ ಅಗೇನ್ಸ್ಟ್ ಚಾಂದಿನಿ, ಬಟ್ ರಾಮ್ ಒಳ್ಳೆ ಮನುಷ್ಯ. ಅವನ ಜೊತೆ ಫ್ರೆಂಡ್ಶಿಪ್ ಉಳಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಓಕೆ, ರಾಮ್ ಬಿಟ್ಬಿಡೋಣ. ಬಟ್ ಆ ಮಗು, ರಶ್ಮಿ, ಶಾಲಿನಿ, ನೀ ಸಿಹಿ ಜೊತೆ ಒಂದ್ಸರಿ ಮಾತಾಡು. ಪದೇ ಪದೇ ಮಾತಾಡಬೇಕು ಅಂತ ನಿನ್ಗೂ ಅನ್ಸಕ್ ಶುರು ಆಗುತ್ತೆ. ರಿಯಲಿ? ಓ, ಐ ಗೆಟ್ ಇಟ್ ನೌ. ಆ ಸಿಹಿ ರಾಮ್ ಮಗಳಲ್ವಾ? ಅದಕ್ಕೆ ನೀನ್ ಅವಾಗಿಂದ ಅವ್ರ ಮನೆಗೆ ಹೋಗೋಣ ಹೋಗೋಣ ಅಂತ ನನ್ನ ತಲೆ ತಿಂತಾ ಇರೋದು. ನಿನಗೆ ಯಾವಾಗ ಮಕ್ಕಳು ಹುಚ್ಚಿಬಿಡುತ್ತೆ ಶ್ಯಾಮ್? ಶಾಲಿನಿ, ನಿಂಗೆ ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಯಾವ ಮಗುನು ಸಿಹಿನ ಹಚ್ಕೊಂಡಷ್ಟು ಇಲ್ಲಿವರೆಗೂ ಹಚ್ಕೊಂಡಿರ್ಲಿಲ್ಲ. ಅದೇನೋ ಗೊತ್ತಿಲ್ಲ ಶಾಲಿನಿ, ಸಿಹಿ ಜೊತೆ ಮಾತಾಡ್ತಿದ್ರೆ ನನಗೂ ಅವಳಿಗೂ ಅದ್ಯಾವುದೋ ಅಂಟಿದೆ ಅಂತ ಅನ್ಸುತ್ತೆ.
ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಹೇಗಿತ್ತು ನಮ್ ಡಾನ್ಸು? ತುಂಬಾ ಚೆನ್ನಾಗಿತ್ತು, ಸೂಪರ್. ನಾನು ಅನಿ ಕರಾಟೆ ಮಾಡೋಣ ಅನ್ಕೊಂಡ್ವಿ, ಆದ್ರೆ ನೀವ್ ಹೆದರ್ಕೊಂಡ್ ಬಿಡ್ತೀರಾ ಅಂತ ಡಾನ್ಸ್ ಮಾಡಿದ್ವಿ. ಕರಾಟೆ ಆದ್ರೇನು? ಬೇಡ ಬೇಡ, ನಿಮ್ಮ ಅಪ್ಪ ಅಮ್ಮ ಹತ್ರ ಮಾಡ್ಕೊಳ್ಳಿ. ಇಲ್ಲಿ ಬೇಡ, ಸಾಕು ಸಾಕು, ಚೆನ್ನಾಗಿದೆ. ಓಹೋ, 75 ವರ್ಷ ನನಗೆ ಬರ್ಸಿದ್ದೀರಾ, ಕನ್ಫರ್ಮ್ ಮಾಡಿದ್ದೀರಾ ಅಂದ್ರೆ ಇವನಿಗೆ ವಯಸ್ಸಾಗಿದೆ, ಮುದುಕ ಆದ ಅಂತ ಇದ್ರ ಮುಖೇನ ತಿಳಿಸ್ತಿದ್ದೀರಾ. ಸರಿ ಆಯ್ತಪ್ಪ, ಕೇಕ್ ಕಟ್ ಮಾಡೋದಕ್ಕೆ ಅವನಿಲ್ಲಿ. ಯಾರ್ ತಾತ? ಅಶೋಕ, ಅವನಿಲ್ದೆ ಕೇಕ್ ಹೆಂಗ್ ಕಟ್ ಮಾಡ್ಲಿ? ನೋಡು, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಫೋನ್ ಬಂತು, ಅವನೇ ನನಗೆ ವಿಶ್ ಮಾಡ್ದ. ಅವನೇ ಇಲ್ಲ ಅಂದ್ರೆ ತಾತ, ಆಕ್ಚುಲಿ ಅವನು ಮತ್ತೆ ಪ್ರಿಯಾ ಇಬ್ರು ಒಟ್ಟಿಗೆ ಎಲ್ಲೋ ಹೊರಗೋಗಿದ್ದಾರೆ, ಬರೋದಕ್ಕಾಗಲ್ಲ ಅಂತ ಹೇಳ್ದ. ಹನಿಮೂನ್ಗೆ ಹೋಗಿದವರು ನೋಡಿ, ಕಲ್ತ್ಕೊಳ್ಳಿ. ಇದೇ ಮಾತನ್ನ ನಾನು ಫೋನ್ ಮಾಡಿದಾಗ ಹೇಳಿದ್ದೆ, ನೀವು ಬೈತೀರಾ ಅಂತ. ನಾನು ಹೇಳ್ದಂಗೆ ಆಯ್ತು ನೋಡಿ. ಏನು ಕಟ್ ಮಾಡ್ಬೇಕಾ? ಹ್ಞೂ ಮತ್ತೆ ಬರ್ರ ಮಕ್ಳ. ಚಿಕ್ಕಿ, ಇದು ಶುಗರ್ಲೆಸ್ ಕೇಕಾ? ಮಾವಯ್ಯ ಶುಗರ್ ತಿನ್ನಲ್ಲ ಅಲ್ವಾ, ಅದಕ್ಕೆ ಶುಗರ್ಲೆಸ್ ಕೇಕ್ನ ನಾನೇ ಮಾಡಿದೆ. ನಿನಗೆ ಬೇರೆ ಕೇಕ್ ಆರ್ಡರ್ ಮಾಡಿದ್ದೀನಿ, ಇನ್ನೇನು ಬಂದ್ಬಿಡತ್ತೆ. ಬೇಡ ಚಿಕ್ಕಿ, ನಾನು ಶುಗರ್ಲೆಸ್ ಕೇಕೆ ತಿಂತೀನಿ. ಚಾಂಪ್, ಇದೇನೋ ಇದು, ನಿನ್ನ ಬ್ಯಾಟಿಂಗ್ ಸ್ಟೈಲೇ ಚೇಂಜ್ ಮಾಡ್ಬಿಟ್ಟಿದ್ಯಾ? ನಿನಗೆ ಶುಗರ್ಲೆಸ್ ಕೇಕ್ ಓಕೆನಾ? ಬಾವಾ, ಇವೆಲ್ಲ ಸಿಹಿಯಿಂದ ಆಗಿರೋ ಬದಲಾವಣೆ. ಸಿಹಿ ಬೋರ್ಡಿಂಗ್ ಸ್ಕೂಲ್ಗೆ ಹೋದಾಗ ಅನಿ ಸಿಹಿನ ಮಿಸ್ ಮಾಡ್ಕೊಳ್ತಿದ್ದ, ಆದರೆ ಅದನ್ನು ಅವನಿಗೆ ಹೇಳಕ್ ಬರ್ತಿಲ್ಲ ಅಷ್ಟೇ. ನೋಡಿ, ಸಿಹಿ ಜೊತೆ ಡ್ಯಾನ್ಸ್ ಮಾಡಿದ್ನಲ್ಲ, ಅವಾಗಲೇ ಅರ್ಥ ಆಯ್ತು. ನಮ್ ಸಿಹಿ ಅಂದ್ರೆ ಹಾಗೆ ಚಿಕ್ಕಿ, ಅವಳನ್ನ ಇಷ್ಟ ಪಡದೆ ಇರೋರು ಯಾರೂ ಇಲ್ಲ. ನಮ್ಮ ಮನೇನೂ ಸಿಕ್ಕಾಪಟ್ಟೆ ಮುದ್ದು. ಅವ್ನ ಪಾಪ ಒಬ್ಬನೇ ಬೆಳೆದಿದ್ದಾನೆ, ಬೇರೆಯವ್ರ ಜೊತೆ ಬೆರೆಯೋಕ್ಕೆ ಸ್ವಲ್ಪ ಕಷ್ಟಪಡ್ತಿದ್ದ. ಸಿಹಿಗೆ ವಟಾರದಲ್ಲಿ ತುಂಬ ಜನ ಮಕ್ಕಳಿದ್ರು, ತುಂಬ ಜನ ಫ್ರೆಂಡ್ಸ್ ಇದ್ರು. ಪಾಪ ಈಗ ಹೊಂದ್ಕೋತಿದ್ದಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.